ಯಾರು ಯಾಕೆ ನೀವು ಹೌದು ನಮ್ಮ ಸಮಾಜಕ್ಕೂ ನ್ಯಾಯ, ನಾವೇನು ಯಾರಿಗೂ ಮತ್ತೊಬ್ರಿಗೆ ನ್ಯಾಯ ನಾವೇನು ನೋಡ್ರಿ. ಈ ಹೋರಾಟ ನಾವು ಮಾಡಿದ್ರಿಂದ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದಲ್ಲಿರುವ ಆದಿಗಳಿರ್ಬೋದು, ಕೂಡು ಒಕ್ಕಲಿಗರಿರ್ಬೋದು, ಜಂಗಮರಿರ್ಬೋದು, ಎಲ್ಲ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಮಿತ್ ಶಾ ಪ್ರಯತ್ನದಿಂದ 2D ಅನ್ನು ಕೊಡಿಸುವಂತ ಪ್ರಯತ್ನ ನಾವು ಮಾಡಿದ್ದೀವಿ. ಅದಕ್ಕೆ ಕಾರಣ ಕೂಡಲ ಸಂಗಮ ಸ್ವಾಮಿಗಳ ನಮ್ಮ ಚಂದು ಪಾಟೀಲ್ರು ರಾಜ್ಕುಮಾರ್ ಪಾಟೀಲ್ರು ಹೇಳ್ದಂಗೆ ತಪಸ್ಸು ಹೋಗಿ ಬರೇ ಗಿಡದ ಕೂತ್ರಲ್ಲ. ಇಂಥ ಸ್ವಾಮಿಗಳು ಸಿಗುವುದು ಇವತ್ತು ಸುದೈವ ನಮ್ಮದು. ಎಲ್ಲ ಸ್ವಾಮಿಗಳು ಬರೇ ವಿಧಾನಸೌಧ ಅಡ್ಡಾಡ್ತಾರೆ, ನನಗೆ ಮಟ್ಟಕ್ಕೆ ರೊಕ್ಕ ಕೊಡಿಸ್ರಿ, ನನಗೆ ಗಾಡಿ ಕೊಡಿಸ್ರಿ, ಎಲ್ಲ ಚೈನಿಗೆ ಬಿದ್ದೈತೆ ಕಂಪನಿ. ಸಮಾಜಕ್ಕೆ ಏನೂ ಇರೋದು ಕೊಡುಗೆ ಇಲ್ಲ. ಯಾರು ಸ್ವಾಮಿಗಳು ಏನ್ ಕೆಲಸ ಮಾಡೋಕ್ ಬೇಕು ಅದನ್ನು ಬಿಡ್ತಾರ. ಬರೀ ರಾಜಕಾರಣಿಗಳನ್ನ ಕರ್ಸೋದದ, ಮನವಿ ಪತ್ರ ಕೊಡೋದದ, ಒಳ್ಳಾಗ ರುದ್ರಾಕ್ಷಿ ಹಾಕುವುದದ, ಆಶೀರ್ವಾದ ನೀನು ಮುಖ್ಯಮಂತ್ರಿ ಆಗ್ತೀವಿ, ನೀನು ಮುಖ್ಯಮಂತ್ರಿ, ಬರೇ ಇದೆ ಆಶೀರ್ವಾದ. ಇವ್ರ ಆಶೀರ್ವಾದ ತಗೊಂಡ್ರೆ ಯಾರು ಒಂದು 3-4 ದೊಡ್ಡ ಸ್ವಾಮಿಗಳದಾರ ಈ ರಾಜ್ಯದಾಗ. ಅವರು 3 ಕ್ಯಾಂಡಿಡೇಟ್ಗಳು ಹಿಡಿದ್ಬಿಟ್ಟ. ಒಂದು ಯಡಿಯೂರಪ್ಪನ ಕುಟುಂಬನ ಹಿಡಿದಾರ, ಈ ಕಡೆ ಬಂದ್ರೆ ಖಂಡ್ರೆ ಕುಟುಂಬನ ಹಿಡಿದಾರ, ಅಲ್ಲಿ ಕರ್ನಾಟಕ ನಡಬರ್ಕ ಶಾಮನೂರು ಶಿವಶಂಕರ್ ಹಿಡಿದ್ಬಿಟ್ಟ. ಯಾಕಂದ್ರೆ ಅವ್ರು ಬಲ್ಲಿ ರಗಡೆ ಐತಿ, ಕೊಡ್ತಾರೆ ಅಪ್ಪುಗಳಿಗೆ. ಬರೀ ಅವ್ರ ಸಲಗೇನೆ ಫೋನ್ ಮಾಡೋದು. ಅಮಿತ್ ಶಾ ಫೋನ್ ಮಾಡಿದೆ, ಸೋನಿಯಾ ಗಾಂಧಿಗೆ ಫೋನ್ ಮಾಡಿದೆ, ರಾಹುಲ್ ಗಾಂಧಿಗೆ ಫೋನ್ ಮಾಡಿದೆ. ಮೋದಿಯವ್ರು ಸಿಗುವುದಿಲ್ಲ, ಅವ್ರಿಗೂ ಇಲ್ಕದಿಲ್ಲ ಹೊಳವ್ರೆ. ಏನು ಈ ಸ್ವಾಮಿಗಳು 2A ನಮ್ಮ ಲಿಂಗಾಯತರಿಗೆ ಕೊಡ್ರಿ, ವೀರಶೈವ ಕೊಡ್ರಿ ಫೋನ್ ಮಾಡೋದಿಲ್ಲ. ಯಡಿಯೂರಪ್ಪನ ಮಗ ಬಹಳ ಪ್ರಭಾವಿ ಅದಾನೆ, ಅವನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ. ಮುಂಜಾನೆ ಇವ್ರು ಲಿಂಗ ಪೂಜೆ ಮಾಡ್ಕೋದಿಲ್ಲ, ಇವ್ರು ಬರೀ ಅಮಿತ್ ಶಾ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫೋನ್ದಾಗ ಇರ್ತಾರೆ. ಇಂಥವ್ರಿಂದ ಏನ್ ನಮ್ಮ ಸಮಾಜಕ್ಕೆ ಆಗ್ಬೇಕಾಗಿತ್ರಿ? ಅದೇನೋ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರತ್ತ, ಅದಕ್ಕೆ ಅವ್ನ ಹೆಂಗ್ ಕುಡಿಸ್ಬಿಟ್ಟಾರ ನಮ್ಮ ಸಿದ್ದರಾಮಯ್ಯ ನಿಂತ್ಕೋತಾರ. ಹೂವ ಹಾಕಿ ಹಾಕ್ಲಕ್ಕ